ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಕ್ಷೇತ್ರ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧವಾಗಿ ವ್ಯವಸ್ಥಿತವಾಗಿ ನಾಲ್ಕು ಜನ ಅಂದ್ರೆ ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ, ಜಯಂತ್ ಟಿ ಮತ್ತು ಸಮೀರ್ MD ಎನ್ನುವಂತ 4 ವ್ಯಕ್ತಿಗಳು ವ್ಯವಸ್ಥಿತವಾಗಿ ಷಡ್ಯಂತರವನ್ನು ರೂಪಿಸ್ತಾ ಇದ್ದಾರೆ ಮತ್ತು ಅವರ ವಿರುದ್ಧವಾಗಿ ಅವರ ಹಣದ ಕಾಸಿನ ವ್ಯವಹಾರ ಮತ್ತು ಅವರ ಸಂಪರ್ಕ ಜಾಲದ ಸಮಗ್ರ ತನಿಖೆಯನ್ನ ಮಾಡುವಂತೆ ನಾಲ್ವರು ಹೈಕೋರ್ಟ್ ಮೆಟ್ಟಿಲನ್ನ ಕೂಡ ಏರಿದ್ರು. ಹೈಕೋರ್ಟ್ ನಲ್ಲಿ ವಿಸ್ತಾರವಾದಂತಹ ವಾದ ವಿವಾದ ಆದ ನಂತರ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ಸೂರಜ್ ಗೋವಿಂದರಾಜು ಅವರು ಮಹತ್ವದ ತೀರ್ಪನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಹೈಕೋರ್ಟ್ ತೀರ್ಪು ಏನಿದೆ ಮತ್ತು ಈ ಹೈಕೋರ್ಟ್ ತೀರ್ಪಿನಿಂದ ಗಿರೀಶ್ ಮಟ್ಟಣ್ಣ, ತಿಮ್ಮರೊಡ್ಡಿ, ಜಯಂತ್ ಟಿ ಮತ್ತು ಸಮೀರ್ MD ಅವರಿಗೆ ಏನಾದ್ರು ಸಂಕಷ್ಟ ಎದುರಾಗುತ್ತಾ? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಧರ್ಮಸ್ಥಳ ಕೇಸ್ ಅಂದ ಕೂಡಲೇ ನಮ್ಮ ಮುಂದೆ ಬರುವಂತ ಹಲವು ವ್ಯಕ್ತಿಗಳ ನಡುವೆ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಒಬ್ರು ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ, ಮತ್ತೊಬ್ರು ಸುಜಾತ ಭಟ್ ಅನ್ನುವಂಥ ಮಹಿಳೆ. ಒಬ್ಬ ಸಾಕ್ಷಿದಾರನಾಗಿ ಬಂದಿರ್ತಾನೆ, ಮತ್ತೊಬ್ಳು ಸಾಕ್ಷಿಗೆ ಸಂಬಂಧಪಟ್ಟಂತೆ ದೂರುದಾರರಾಗಿ ಬಂದಿರ್ತಾರೆ. ಆದ್ರೆ ಅವೆಲ್ಲವೂ ಕೂಡ ಇದೀಗ ಮುಕ್ತಾಯದ ಹಂತಕ್ಕೆ ಬಂದಿದೆ. ಒಂದು ಹಂತದಲ್ಲಿ ಅರೆಸ್ಟ್ ಆದಂತ ಚಿನ್ನಯ್ಯನಿಗೆ ಇದೀಗ ಜಾಮೀನು ಸಿಕ್ಕಿದೆ. ಆದ್ರೆ ಶ್ಯೂರಿಟಿ ಕೊಡುವಲ್ಲಿ ಸ್ವಲ್ಪ ಎಡವಟ್ಟಾದ ಆದ ಕಾರಣ ಶ್ಯೂರಿಟಿ ಕೊಡ್ಲಿಕ್ಕೆ ಯಾರು ಬಂದಿಲ್ಲವಾದ ಕಾರಣಕ್ಕಾಗಿ ನವೆಂಬರ್ 24ಕ್ಕೆ ಜಾಮೀನು ಸಿಕ್ಕರೂ ಕೂಡ ಅವನಿಗೆ ಜೈಲಿನಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅದು ಒಂದು ಪ್ರಕರಣ. ಎರಡನೇದಾಗಿ ಸುಜಾತ ಭಟ್ ಎನ್ನುವಂತ ವ್ಯಕ್ತಿ, ತನಗೊಬ್ಳು ಮಗಳಿದ್ದು, ಅವಳು ಧರ್ಮಸ್ಥಳದಲ್ಲಿ ಹಾಗೀಗಾದ್ಲು ಎನ್ನುವಂತ ದೂರನ್ನ ಕೊಟ್ಟು ಅದಾದ ನಂತರ ಇಡೀ ನಮ್ಮ ಕರ್ನಾಟಕದ ಮನಸ್ಥಿತಿಯನ್ನೇ ತನ್ನಡೆ ಸೆಳೆದು ಧರ್ಮಸ್ಥಳದಲ್ಲಿ ಏನೋ ಆಗಿದೆ ಅನ್ನುವಂತ ಹಂತಕ್ಕೆ ಒಂದು ಅಡಿ ಮಾಡಿಕೊಟ್ಟಂತ ಸುಜಾತ ಭಟ್ ಅವರು ಕೊನೆಯಲ್ಲಿ, ಇಲ್ಲ, ನನಗೆ ಆ ಮಗಳೇ ಇರಲಿಲ್ಲ, ನಾನು ಸುಳ್ಳು ಹೇಳಿದೆ, ಕೆಲವೊಬ್ಬರ ಷಡ್ಯಂತ್ರಕ್ಕೆ ಬಲಿಯಾಗಿ ನಾನು ಸುಳ್ಳು ಹೇಳಿದೆ ಮತ್ತು ಸುಳ್ಳನ್ನ ಸತ್ಯವಾಗಿ ಒಪ್ಕೊಂಡು ನಾನು ಅದರಿಂದ ಬಚಾವಾಗಿ ಬಂದೆ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಇದೀಗ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪ್ರಚಾರ ಆಗಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧವಾಗಿ ಕೆಲವೊಬ್ಬರು ಮಾತನಾಡಿ ವ್ಯವಸ್ಥಿತವಾಗಿ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣ, ತಿಮ್ಮರೊಡ್ಡಿ, ಜಯಂತ್ ಟಿ ಮತ್ತು ಸಮೀರ್ MD ಅವರು ವ್ಯವಸ್ಥಿತವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ದೂರನ ತೆಗೆದುಕೊಂಡು ಹೈಕೋರ್ಟ್ ಮೆಟ್ಟಿಲನ್ನ ಕೂಡ ಏರಿದ್ರು. ಆ ಹೈಕೋರ್ಟ್ ನಲ್ಲಿ ವಾದ ವಿವಾದ ಆಯಿತು. ವಾದ ವಿವಾದವನ್ನು ಆಲಿಸಿದಂತ ನ್ಯಾಯಮೂರ್ತಿಗಳು ಕೂಡ ಇದೀಗ ತೀರ್ಪನ್ನು 16ನೇ ತಾರೀಕು ಡಿಸೆಂಬರ್ 16ಕ್ಕೆ ಮುಂದೂಡಿದ್ದಾರೆ. ಜೊತೆಗೆ ಕೆಲವೊಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನಾಲ್ಕು ಜನ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ರು. ಆ 4 ಜನರ ಹೆಸರನ್ನು ಹೇಳೋದಾದ್ರೆ ತೇಜ್ ಕೂಡ ಬೆಂಗಳೂರು ನಿವಾಸಿ, ಭಾಸ್ಕರ್, ಸುರೇಂದ್ರ ಪ್ರಭು ಮತ್ತು ಧನಕೀರ್ತಿ ಅನ್ನುವಂತ 4 ವ್ಯಕ್ತಿಗಳು ಧರ್ಮಸ್ಥಳದ ಪರವಾಗಿ ಮಾತನಾಡ್ತಾ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡ್ತಿದ್ರೆ. ಆ ಮಾಡಿದವರು ಯಾರಂದ್ರೆ ಗಿರೀಶ್ ಮಟ್ಟಣ್ಣ, ತಿಮ್ಮರೊಡ್ಡಿ, ಜಯಂತ್ ಟಿ ಮತ್ತು ಸಮೀರ್ MD ಅನ್ನುವಂತ 4 ವ್ಯಕ್ತಿಗಳು ಸತತವಾಗಿ ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನು ಮಾಡ್ತಿದ್ರು. ಹಾಗಾಗಿ ಅವರ ಹಣಕಾಸಿನ ಮೂಲವನ್ನ ನೀವು ಎನ್ಕ್ವೈರಿ ಮಾಡಬೇಕು. ಅವರ ಸಂಪರ್ಕ ಜಾಲ, ಯಾರ ಜೊತೆ ಕಾಂಟ್ಯಾಕ್ಟ್ ಆಗಿದ್ದಾರೆ ಅವರೆಲ್ಲವನ್ನು ಕೂಡ ನೀವು ಎನ್ಕ್ವೈರಿ ಮಾಡಬೇಕು. ಇಲ್ಲೇ ತನಕ ನಮಗೆ ನ್ಯಾಯ ಸಿಗಲಿಲ್ಲ ಎನ್ನುವಂತ ದೂರನ್ನ ಕೊಟ್ಟು ಹೈಕೋರ್ಟ್ ಮೆಟ್ಟಿಲನ್ನ ಕೂಡ ಏರಿದ್ರು. ಹೈಕೋರ್ಟ್ ನಲ್ಲಿ ತೀವ್ರವಾದ ವಾದ ವಿವಾದ ಆಯಿತು. ಅದರಲ್ಲೂ ಮುಖ್ಯವಾಗಿ ಅರ್ಜಿದಾರರ ಪರವಾಗಿ ವಾದ ಮಂಡನೆ ಮಾಡಿದಂತ ಕೀರ್ತನ್ ಕುಮಾರ್, ಅಂದ್ರೆ ಧರ್ಮಸ್ಥಳದ ಪರವಾಗಿ ವಾದವನ್ನು ಮಾಡಿದಂತ ಅಡ್ವೊಕೇಟ್ ಕೀರ್ತನ್ ಕುಮಾರ್ ಹೇಳ್ತಾರೆ, ನಾವು ಈಗಾಗಲೇ ಆಗಸ್ಟ್ 20, ಸೆಪ್ಟೆಂಬರ್ 5, ಸೆಪ್ಟೆಂಬರ್ 8, ಸೆಪ್ಟೆಂಬರ್ 9 ಹೀಗೆ 4 ದಿನಗಳಂದು ಆಗಸ್ಟ್ 20ಕ್ಕೂ ನಾವು ದೂರನ್ನು ಕೊಟ್ಟಿದ್ದೇವೆ, ಸೆಪ್ಟೆಂಬರ್ 5ಕ್ಕೂ ದೂರನ್ನು ಕೊಟ್ಟಿದ್ದೇವೆ, ಸೆಪ್ಟೆಂಬರ್ 8ಕ್ಕೂ ದೂರನ್ನು ಕೊಟ್ಟಿದ್ದೇವೆ ಮತ್ತು ಸೆಪ್ಟೆಂಬರ್ 9ಕ್ಕೂ ದೂರನ್ನು ಕೊಟ್ಟಿದ್ದೇವೆ. ಯಾರ್ಯಾರಿಗೆ ದೂರು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ನೋಡಿ, SIT ದೂರನ್ನು ಕೊಟ್ಟಿದ್ದೇವೆ. ಅಂದ್ರೆ ಇವರ ಈ ಎಲ್ಲಾ ವ್ಯವಸ್ಥಿತವಾದಂತಹ ಒಂದು ಹಣಕಾಸಿನ ಮೂಲ ಮತ್ತು ಸಂಪರ್ಕವನ್ನ ನೀವು ಕಂಡುಹಿಡಿಯಬೇಕು, ಎಲ್ಲಿಂದ ಹಣ ಬಂತು ಎನ್ನುವಂತ ಒಂದು ಮಾಹಿತಿಯನ್ನು ಇಟ್ಕೊಂಡು ದೂರನ್ನು ಕೊಟ್ಟಿದ್ದೇವೆ. ಯಾರಿಗೆ ಕೊಟ್ಟಿದ್ದೇವೆ? SIT ಕೊಟ್ಟಿದ್ದೇವೆ, ನೀವು ಎನ್ಕ್ವೈರಿ ಮಾಡಿ ಅಂತ ಕೊಟ್ಟಿದ್ದೇವೆ. ಗೃಹ ಇಲಾಖೆ, ಹೋಮ್ ಡಿಪಾರ್ಟ್ಮೆಂಟ್ ಕೂಡ ನಾವು ಇದನ್ನ ದೂರನ್ನು ಸಲ್ಲಿಸಿದ್ದೇವೆ. ದಕ್ಷಿಣ ಕನ್ನಡದ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ನಾವು ಅದನ್ನು ದೂರನ್ನು ಕೊಟ್ಟಿದ್ದೇವೆ. IT ಕೂಡ, ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಆದಾಯ ತೆರಿಗೆ ಇಲಾಖೆಯವರು ಕೊಟ್ಟಿದ್ದೇವೆ, ED ಅವರು ಕೊಟ್ಟಿದ್ದೇವೆ. ಆದ್ರೆ ಇಲ್ಲೇ ತನಕ ನಮ್ಮ ದೂರನ್ನ ಪರಿಗಣನೆ ಮಾಡಿದಂತೆ ಯಾವ ಇಲಾಖೆ ಕೂಡ ಸೂಕ್ತವಾದ ಕ್ರಮವನ್ನು ಕೈಗೊಂಡಿಲ್ಲ. ಹಾಗಾಗಿ ಇದೀಗ ನಾವು ಹೈಕೋರ್ಟ್ ಮೆಟ್ಟಿಲನ್ನು ಏರುವಂತ ಒಂದು ಪರಿಸ್ಥಿತಿ ಬಂತು ಮತ್ತು ನೀವು ಇದಕ್ಕೆ ನ್ಯಾಯವನ್ನು ಕೊಡಬೇಕೆನ್ನುವಂತ ಮಾತನ್ನ ಅಡ್ವೊಕೇಟ್ ಕೀರ್ತನ್ ಕುಮಾರ್ ಅವರು ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ಸೂರಜ್ ಗೋವಿಂದರಾಜು ಅವರ ಮುಂದೆ ವಾದವನ್ನು ಮಾಡ್ತಾರೆ. ಅದಾದ ನಂತರ ಸರ್ಕಾರದ ಪರ ವಕೀಲರು ಕೂಡ ಅವಕಾಶ ಸಿಗುತ್ತೆ, ವಾದವನ್ನು ಮಂಡನೆ ಮಾಡುವಂತ ಅವಕಾಶ ಸಿಕ್ಕಾಗ ಸರ್ಕಾರದ ಪರ ವಕೀಲರು ಹೇಳ್ತಾರೆ, ಓಕೆ, ನಮಗೆ ಸ್ವಲ್ಪ ಟೈಮ್ ಬೇಕು, ಯಾಕಂದ್ರೆ ನಾವು ಎಲ್ಲ ವಿವರವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ನಾವು ಅದರ ಮಾಹಿತಿ ತೆಗೆದುಕೊಂಡು ಏನೆಲ್ಲ ದೂರನ್ನ ಕೊಟ್ಟಿದ್ದಾರೆ, ಅರ್ಜಿದಾರರ ದೂರನ್ನ ಪರಿಗಣನೆಗೆ ತೆಗೆದುಕೊಂಡು ಅಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿಗಳಿಂದ ನಾವು ಮಾಹಿತಿಯನ್ನು ಪಡ್ಕೋತೀವಿ. ಹಾಗಾಗಿ ನಮ್ಗೆ ಸ್ವಲ್ಪ ಸಮಯ ಅವಕಾಶವನ್ನು ಕೊಡಬೇಕು ಮತ್ತು ಅದಾದ ನಂತರ ನಾವು ನ್ಯಾಯಪೀಠದ ಮುಂದೆ ಅಥವಾ ನ್ಯಾಯಾಲಯಕ್ಕೆ ನಾವು ಅದನ್ನ ವಿಸ್ತೃತವಾಗಿ ವರದಿಯನ್ನು ಸಲ್ಲಿಸ್ತೇವೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಅದಾದ ನಂತರ ಒಂದು ತೀರ್ಪು ಬರುತ್ತೆ. ಈ ವಿಚಾರಣೆಯನ್ನ
ಡಿಸೆಂಬರ್ 16ಕ್ಕೆ ಮುಂದೂಡಲಾಗಿದೆ ಮತ್ತು ಅಷ್ಟರೊಳಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ನೀವು ಮಾಹಿತಿಯನ್ನ ಪಡ್ಕೊಳ್ಬೇಕು ಎನ್ನುವಂತ ಮಾತನ್ನ ಹೇಳಿ ನ್ಯಾಯಮೂರ್ತಿಗಳಾದಂತಹ ಸೂರಜ್ ಗೋವಿಂದರಾಜ್ ಅವರು ತೀರ್ಪನ್ನು 16ನೇ ತಾರೀಕಿಗೆ ಮುಂದೆ ಹಾಕಿದೆ. ಅಂದ್ರೆ ಇನ್ನು ಏನು ಒಂದು 10-12 ದಿನಗಳ ಕಾಲ ಮುಂದೆ ಹಾಕಿದರೆ ಅದಾದ ನಂತರ ವಿಚಾರಣೆ ಬರುತ್ತೆ. ಆ ವಿಚಾರಣೆ ನಂತರ ಮತ್ತೆ ಯಾವೆಲ್ಲ ಒಂದು ತೀರ್ಪು ಬರುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಒಂದು ಹಂತಕ್ಕೆ ಧರ್ಮಸ್ಥಳ ಕೇಸ್ ಅಂತ ಕೂಡ ನಾನು ಹೇಳಿದಾಗೆ ಚಿನ್ನಯ್ಯ ಬರ್ತಾರೆ ಮತ್ತು ಸುಜಾತ ಭಟ್ ಅವರು ಬರ್ತಾರೆ. ಆದ್ರೆ ಅವರ ಮಧ್ಯೆ ಅವರನ್ನ ಮುಂದೆ ಬಿಟ್ಟು ಆಡಿಸಿದಂತ ಈ ಷಡ್ಯಂತ್ರವನ್ನ ಮಾಡಿದಂತ ಆರೋಪ ಇದೀಗ 4 ಮೇಲಿದೆ. ಅದ್ರ ಮುಖ್ಯವಾಗಿ ಗಿರೀಶ್ ಮಟ್ಟಣ್ಣ, ಮಹೇಶ್ ತಿಮ್ಮರೊಡ್ಡಿ, ಜಯಂತಿ ಮತ್ತು ಸಮೀರ್ MD ಅವರ ಮೇಲಿದೆ ಮತ್ತು ಅದು ಕೂಡ ಕೋರ್ಟ್ ನಲ್ಲಿ ಅವರು ಬೇರೆಯದೇ ಆದಂತಹ ವಾದವನ್ನು ಮಂಡನೆ ಮಾಡ್ತಾರೆ. ಧರ್ಮಸ್ಥಳ ಹೀಗಾಗಿದೆ ಅನ್ನುವಂಥ ವಾದವನ್ನ ಅವ್ರು ಮಾಡ್ತಾರೆ ಮತ್ತು SIT ಕೂಡ ಸೂಕ್ತವಾಗಿ ತನಿಖೆ ಮಾಡ್ತಿಲ್ಲ. ಒಂದ್ ವೇಳೆ SIT ಸೂಕ್ತವಾಗಿ ತನಿಖೆ ಮಾಡಿದ್ರೆ ಅದು ನಿಜವಾಗಿ ಸತ್ಯ ಸಂಶೋಧನೆ ಆಗ್ತಿತ್ತು ಮತ್ತು ಅಲ್ಲಿ ಏನ್ ನಡೆದಿದೆ ಅನ್ನೋದು ಜನರಿಗೆ ಅರ್ಥ ಆಗ್ತದೆ. ರಾಜಕೀಯ ಒತ್ತಡಕ್ಕಾಗಿ ಅಥವಾ ಬೇರೆ ಕಾರಣಕ್ಕಾಗಿ ಅವರು SIT ಸೂಕ್ತವಾಗಿ ತನಿಖೆ ಮಾಡ್ತಾ ಇಲ್ಲ ಅನ್ನುವಂಥ ವಾದವನ್ನು ಕೂಡ ಮಾಡ್ತಿದ್ರೆ ಮತ್ತು ಮುಂದುವರೆದ ವಿಚಾರವಾಗಿ ಯಾಕೆ ಭೀಮನಿಗೆ ರೆಗ್ಯುಲರ್ ಬೇಲ್ ಸಿಕ್ಕರು ಕೂಡ ಅವನನ್ನು ಹೊರತರುವಂತ ಪ್ರಯತ್ನ, ಅವನಿಗೆ ಯಾಕೆ ಶ್ಯೂರಿಟಿ ಕೊಡ್ತಾ ಇಲ್ಲ ಅನ್ನುವಂತ ಒಂದು ಪ್ರಶ್ನೆ ಎದುರಾದಾಗ ಗಿರೀಶ್ ಮಟ್ಟಣ್ಣ ಹೇಳ್ತಾರಿಲ್ಲ, ನಾನು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿರುವುದರಿಂದ, ಅಂದ್ರೆ ನಾನು ಕೂಡ ದೂರು ಕೊಟ್ಟಿರುವುದರಿಂದ ಅಥವಾ ನನಗೂ ಕೂಡ ಟೆಕ್ನಿಕಲ್ ಸ್ವಲ್ಪ ಸಮಸ್ಯೆ ಇಲ್ಲ ಅಂದ್ರೆ ನಾನೇ ಭೀಮನಿಗೆ ಶ್ಯೂರಿಟಿ ಕೊಟ್ಕೊಂಡು ನಾನು ಹೊರಗೆ ತರ್ತೀನಿ, ಆದ್ರೆ ನನ್ನಿಂದ ಅದು ಅಸಾಧ್ಯವಾಗಿದೆ, ಅಂದ್ರೆ ನಾನು ಅದಕ್ಕೆ ಕೊಡ್ಲಿಕ್ಕೆ ಆಗಲ್ಲ, ಅಂದ್ರೆ ನಾನು ಆ ಶ್ಯೂರಿಟಿನ ಕೊಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆ ಇದೆ, ಹಾಗಾಗಿ ಬೇರೆಯವರು ಕೊಡುವಂತ ಪ್ರಯತ್ನ ಮಾಡಬಹುದು, ಇಲ್ಲಾಂದ್ರೆ ನನ್ನ ಹತ್ರ ಅವಕಾಶ ಇದ್ರೆ ನಾನೇ ಶ್ಯೂರಿಟಿನ ಕೊಟ್ಕೊಂಡು ಭೀಮನನ್ನ ಜೈಲಿಂದ ಹೊರಗೆ ತರುವಂತ ಪ್ರಯತ್ನ ಮಾಡ್ತಿದ್ದೆ ಮತ್ತು ನ್ಯಾಯಾಲಯದ ಅಂಡರದಲ್ಲಿ, ಅಂದ್ರೆ ಹೈಕೋರ್ಟ್ ಅಥವಾ ದೊಡ್ಡ ನ್ಯಾಯಾಲಯದ ಅಂಡರದಲ್ಲಿ SIT ತನಿಖೆ ಆಗಬೇಕು, ಎಲ್ಲವೂ ಕೂಡ ನ್ಯಾಯಾಲಯ ಮಾನಿಟರ್ ಮಾಡಬೇಕು ಎನ್ನುವಂತ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ಮತ್ತು ಅದು ಕೂಡ ಮನವಿ ಅಂತ ಹೇಳ್ಬೋದು. ಹೀಗಾಗಿ ಗಿರೀಶ್ ಮಟ್ಟಣ್ಣನವರ ಕಡೆಯಿಂದ ಒಂದು ತರ ವಾದ ಆದ್ರೆ ಧರ್ಮಸ್ಥಳ ಕಡೆಯಿಂದ ಮತ್ತೊಂದು ತರ ವಾದ ನಡೀತದೆ. ಆದ್ರೆ ಡಿಸೆಂಬರ್ 16ಕ್ಕೆ ಕೋರ್ಟ್ ಏನಾದ್ರು ಇದನ್ನ ಗಂಭೀರವಾಗಿ ಪರಿಗಣಿಸಿದೆ, ಮುಂದೆ ಏನಾದ್ರು ಜಿಲ್ಲಾ ವರಿಷ್ಠಾಧಿಕಾರಿಗಳು ಏನೆಲ್ಲ ಆಗಿದೆ, SIT ಹಂತದ್ದು ಏನೆಲ್ಲ ತನಿಖೆ ಆಗಿದೆ, ಯಾವೆಲ್ಲ ತನಿಖೆ ಆಗಿದೆ ಎಲ್ಲವನ್ನು ಕೂಡ ಸೂಕ್ತವಾಗಿ ಅದನ್ನ ರವಾನೆ ಮಾಡುವಂತ ಒಂದು ಕಾರ್ಯ ಆದ್ರೆ ಆ ಒಂದು ವರದಿಯನ್ನು ಇಟ್ಕೊಂಡು ಸರ್ಕಾರದ ಪರ ವಕೀಲರು ನ್ಯಾಯಮೂರ್ತಿಗಳ ಮುಂದೆ ವಾದವನ್ನು ಮಾಡಬಹುದು. ಅದಾದ ನಂತರ ನ್ಯಾಯಮೂರ್ತಿಗಳು ಒಂದು ಸೂಕ್ತವಾದಂತ ನಿರ್ಣಯವನ್ನ ಕೈಗೊಳ್ಳಬಹುದು. ಅದಾದ ನಂತರ ಓಕೆ ಹೌದು ಇಲ್ಲಿ ಅವ್ಯವಹಾರ ಆಗಿದೆ ಅಥವಾ ಏನು ಇಲ್ಲೇ ತನಕ ಏನು ಒಂದು ತನಿಖೆ ಕೈಗೊಂಡಿಲ್ಲ ಎನ್ನುವಂತ ಒಂದು ಸೂಕ್ತ ಮಾಹಿತಿ ಸಿಕ್ಕರೆ ಮುಂದಿನ ತನಿಖೆ ಕೂಡ ಆದೇಶವನ್ನು ಕೂಡ ಮಾಡಬಹುದು. ಈ ಪ್ರಕರಣ ಧರ್ಮಸ್ಥಳ ಪ್ರಕರಣ ಸದ್ಯಕ್ಕೆ ಮುಗಿಯುವಂತ ಹಂತಕ್ಕೆ ಬಂದು ಎಲ್ಲವೂ ಕೂಡ ಫೈನಲ್ ಆಗಿದೆ. ಆದ್ರೆ ಕೆಲವೊಂದು ಕಾರಣಕ್ಕಾಗಿ ಭೀಮ ಹೇಳಿದಂತ ಈ 100 ಶವಗಳ ಒಂದು ಪ್ರಕರಣ ಒಂದ್ ಹಂತಕ್ಕೆ ಬಂದಿದೆ. ಆದ್ರೆ ಬೇರೆ ಪ್ರಕರಣ ನಡೆಯಬಹುದೇನೋ. ಆದ್ರೆ SIT ತಂಡ ರಚನೆ ಆದ ನಂತರ ಬೆಳ್ತಂಗಡಿ SITಗೆ ಒಂದು ಠಾಣೆ ಮಾನ್ಯತೆ ಕೊಟ್ಟ ನಂತರ ಈಗ ಒಂದು ಹಂತಕ್ಕೆ ಕಂಪ್ಲೀಟ್ ಆಗುವಂತ ಹಂತಕ್ಕೆ ಬಂದಿದೆ. ಇನ್ನು ಏನಿದ್ರು ಕೂಡ ವಿಚಾರಣೆ ಕೋರ್ಟು ಕರೆಯೋದು ಅಂತ ಒಂದು ಕೆಲಸ ಆಗತ್ತೆ ಬಿಟ್ಟು ಇನ್ನೇನು ನೇರವಾಗಿ ಬೇರೆ ಕಾರ್ಯ ಅಂದ್ರೆ ಸಮಾಧಿ ಆಗುವಂತ ಕೆಲಸ, ಅವರನ್ನು ವಿಚಾರಣೆ ಮಾಡುವ ಕೆಲಸ ಎಲ್ಲವೂ ಕೂಡ ಸದ್ಯಕ್ಕೆ ಮುಗಿಯುವ ಹಂತಕ್ಕೆ ಬಂದಿದೆ ಮತ್ತು SIT ಕೂಡ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಒಂದು ವರದಿಯನ್ನು ಸಲ್ಲಿಸಿದ್ರೆ, ಅಂದ್ರೆ ಇಂಟ್ರೀಮ್ ರಿಪೋರ್ಟ್ ಅಂತ ಅಂದ್ರೆ ಈ ಕಂಪ್ಲೇಂಟ್ ರಿಪೋರ್ಟ್ ಅನ್ನ ಸಲ್ಲಿಸಿದೆ. ಇಲ್ಲಿ ತನಕ ನಾವು ಹೀಗೆ ಮಾಡಿದೇವೆ ಅನ್ನುವಂತ ರಿಪೋರ್ಟ್ ಅನ್ನ ಸಲ್ಲಿಸಿದೆ. ಆ ರಿಪೋರ್ಟ್ ಅನ್ನ ಇಟ್ಕೊಂಡು ಜಿಲ್ಲಾ ವರಿಷ್ಠಾಧಿಕಾರಿಗಳು ಅದರ ಒಂದು ಮುಂದುವರೆದ ಭಾಗವಾಗಿ ಹೈಕೋರ್ಟ್ಗೆ ಮಾಹಿತಿಯನ್ನು ಕೊಡಬಹುದು. ಆ ಹೈಕೋರ್ಟ್ ಮಾಹಿತಿಯನ್ನ ಅಂದ್ರೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಕೊಟ್ಟಂತ ಮಾಹಿತಿಯನ್ನ ನೋಡಿ ನ್ಯಾಯಮೂರ್ತಿಗಳು ಮತ್ತೊಂದು ತೀರ್ಪನ್ನ ಕೊಡಬಹುದು. ಆ ತೀರ್ಪು ಗಿರೀಶ್ ಮಟ್ಟಣ್ಣ ತಿಮ್ಮರೊಡ್ಡಿ, ಮಹೇಶ್ ತಿಮ್ಮರೊಡ್ಡಿ ಮತ್ತು ಜಯಂತಿ ಸಮೀರ್ MD ಅವರಿಗೆ ಮಾರಕವಾಗುತ್ತೆ ಅಥವಾ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.